ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಮಿಷಿನ್ ಸಿಗುತ್ತಾ, ನಮಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿತ್ತು. ಓಲ್ಡ್ ಮಿಷಿನ್ ಸಿಗುತ್ತೆ, ಯಾಕೆ ಓಲ್ಡ್ ಮಿಷಿನ್ ತುಂಬ ಲೈಕ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಮಿಷಿನ್ ಅನುಕೂಲ ಮತ್ತು ಅನನುಕೂಲ ಎರಡೂ ಕೂಡ ಹೇಳ್ತೀನಿ. ಓಲ್ಡ್ ಮಿಷಿನ್ಸ್ ನಮ್ಮಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ತೀನಿ. ಸೇಲ್ ಅಂದರೆ ತುಂಬ ಕಮ್ಮಿ ಇವಾಗ. ಅಂದರೆ ಚಿಕ್ಕ ಮಿಷಿನು ತುಂಬ ಸೇಲ್ ಮಾಡ್ತಾರೆ. ದೊಡ್ಡ ಮಿಷಿನಲ್ಲಿ ಸೆಕೆಂಡ್ ಮಿಷಿನ್ ಸಿಗೋದು ತುಂಬ ಕಷ್ಟ. ತುಂಬ ಕಮ್ಮಿ ಅಂತಲೇ ಅಂದ್ಕೊಳ್ಳಿ. ಹೊಸ ಮಿಷಿನ್ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ, ಸೆಕೆಂಡ್ ಸಿಗೋದು ತುಂಬ ಕಷ್ಟ. ನಮ್ಮಲ್ಲೇ ತಿಂಗ್ಳಿಗೊಂದು ಬರೋದೇ ಹೆಚ್ಚು ಓಲ್ಡ್ ಮಿಷಿನ್ಸ್ಗಳು. ಇವಾಗ ತುಂಬ ಸೇಲ್ ಮಾಡಿಲ್ಲ, ಯಾಕಂದರೆ ಬರ್ತಾ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ಇರೋ ಮಿಷಿನ್ಸಲ್ಲೇ ಹೊರ್ಕೊಳ್ಳೋಣ ಅಂತ ಇಟ್ಕೊಂಡಿರ್ತಾರೆ ಹೊರತು ಸೇಲ್ ಮಾಡೋದು ತುಂಬ ಕಮ್ಮಿ. ಓಲ್ಡ್ ಮಿಷಿನ್ ಅಂದರೆ ಸೇಲ್ ಮಾಡಿ ತೊಗೊಂಡ್ರೆ ಪವರ್ ಮಿಷಿನ್ ತೊಗೊಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಖಂಡಿತವಾಗ್ಲೂ ಅದೇ ಲೆಗ್ ಮಿಷಿನ್ನೇ ಕೊಟ್ಟು ಲೆಗ್ ಮಿಷಿನ್ ಯಾರೂ ತೊಗೊಳೋದೇ ಇಲ್ಲ. ಹಾಗಾಗಿ ಇವತ್ತು 2 ಮಿಷಿನ್ ಬಂದಿದೆ, ಓಲ್ಡ್ ಮಿಷಿನ್ ಸೇಲ್ ಮಾಡಿದ್ದಾರೆ. ಎರಡಿದೆ, ಒಂದು ದೊಡ್ಡ ಮಿಷಿನ್ ಇದೆ, ಒಂದು ಚಿಕ್ಕ ಮಿಷಿನ್ ಇದೆ. ಹಾಗಾಗಿ ಇವತ್ತು ತುಂಬ ಜನ ನಂಗೆ ರಿಕ್ವೆಸ್ಟ್ ಅದೇ ಇತ್ತು, ಓಲ್ಡ್ ಮಿಷಿನ್ ಸಿಗುತ್ತಾ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಮಿಷಿನ್ ತೋರಿಸ್ತಾ ಇದ್ದೀನಿ. ಒಂದು ಡರ್ಬಿ ಹಾಗೆ ಒಂದು ಮೆರಿಟು. ಹಾಗೆ ಇದ್ರದ್ದು ಬೆನಿಫಿಟ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಹೊಸ ಮಿಷಿನ್ಗೂ ಹಳೆ ಮಿಷಿನ್ಗೂ ಏನು ಅನುಕೂಲತೆ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಸೆಕೆಂಡ್ ಮಿಷಿನ್ ಬೇಕು ಅಂದರೆ ಸದ್ಯಕ್ಕೆ ಇವಾಗ ಇದೆ, ತೊಗೊಳ್ಳಿ. ಸಂಜೆ ಅಷ್ಟೊತ್ತಿಗೆ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸೇಲ್ ಆಗೋಗ್ಬಿಡುತ್ತೆ. ಸೆಕೆಂಡ್ ಮಿಷಿನ್ಗೂ ಅಷ್ಟೇ ಡಿಮ್ಯಾಂಡ್ ಇದೆ, ತುಂಬ ಕಮ್ಮಿ ಬರೋದು ಸೇಲ್ ಮಾಡಿ. ನಮಗೆ ತುಂಬ ಕಮ್ಮಿ ಸೆಕೆಂಡ್ ಮಿಷಿನ್ ಸಿಗೋದು. ಬಂದರೆ ತೊಗೊಂಡು ಹೋಗೋದು ಮಾತ್ರ ಒಂದು ದಿನವೂ ಇರೋಲ್ಲ. ಇವತ್ತು ನಾವು ತೊಗೊಂಡ್ವಿ ಅಂತಂದರೆ ನಾಳೆಗಾಗಲೇ ಸೇಲ್ ಆಗಿಬಿಟ್ಟಿರುತ್ತೆ. ವೆಯ್ಟ್ ಮಾಡ್ತಾ ಇರ್ತಾರೆ ತುಂಬ ಜನ ಸೆಕೆಂಡ್ ಮಿಷಿನ್ ತೊಗೊಳೋದಕ್ಕೆ. ಬನ್ನಿ ತೋರಿಸ್ತೀನಿ, ಹಾಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಶುರು. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಈ ಸೆಕೆಂಡ್ ಹ್ಯಾಂಡ್ ಟೈಲರಿಂಗ್ ಮಿಷಿನ್ ಬಗ್ಗೆ. ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ಹೊಸ ಮಿಷಿನ್ ತೊಗೊಳ್ಳೋದು ಒಳ್ಳೆಯದಾ ಅಥವಾ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳ್ಳೋದು ಒಳ್ಳೆಯದಾ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಬಿಗಿನರ್ಸು ಯಾವುದು ಬೆಸ್ಟ್ ಅನ್ನೋದು, ಅದಕ್ಕೆ ಈ ವಿಡಿಯೋ ತುಂಬಾ ಸೂಟಬಲ್ ಆಗುತ್ತೆ. ಇನ್ನು ಮೊದಲಿಗೆ ಒಂದು ವಿಷಯ ಹೇಳಬೇಕಂದ್ರೆ, ಟೈಲರಿಂಗ್ ಕಲಿಬೇಕು ಅಂದರೆ ಮೊದಲಿಗೆ ತುಂಬ ದುಬಾರಿ ಮಿಷಿನ್ ಬೇಕು ಅನ್ನೋದೇ ತಪ್ಪು. ಇಂಥ ಸೆಕೆಂಡ್ ಹ್ಯಾಂಡ್ ಮಿಷಿನ್ಗಳನ್ನೇ ಬಳಸ್ಕೊಂಡು ತುಂಬ ಜನ ತಮ್ಮ ಕೆಲಸನ ಶುರು ಮಾಡಿದ್ದಾರೆ. ಕಡಿಮೆ ಬಜೆಟ್ನಲ್ಲಿ ಕಲಿಯೋದಕ್ಕೆ ಇದು ಒಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಈ ಮಿಷಿನ್ನ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಇದರ ಬಾಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈಗಿನ ಹೊಸ ಮಿಷಿನ್ಗಳಿಗಿಂತ ಹಳೆಯ ಮಿಷಿನ್ಗಳೇ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಸರಿಯಾಗಿ ಸರ್ವಿಸ್ ಮಾಡಿಸಿದ್ರೆ ಸ್ಮೂತಾಗಿ ಕೆಲಸ ಮಾಡುತ್ತೆ. ಸ್ಟಿಚಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಹೊಲಿಗೆ, ಫಾಲು, ಫೀಕೋ, ಚಿಕ್ಕ ಪುಟ್ಟ ಆಲ್ಟ್ರೇಷನ್ನು, ಕೆಲಸಗಳಿಗೆ ತುಂಬಾ ಸೂಪರಾಗಿ ಕೆಲಸನ ಮಾಡುತ್ತೆ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ಕರೆಂಟ್ ಇಲ್ದಿದ್ರೂ ಲೆಗ್ ಮಿಷಿನ್ನ ಮೂಲಕ ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ಇನ್ನು ಗ್ರಾಮೀಣ ಭಾಗದಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ದಿನವೂ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಬೇಗ ಕಾನ್ಫಿಡೆನ್ಸ್ ಬರುತ್ತೆ. ಆದರೆ ಇದರ ಕೆಲವು ಅನಾನುಕೂಲಗಳು ಕೂಡ ಇವೆ. ಹಳೆಯ ಮಿಷಿನ್ ಅದರಿಂದ ಕೆಲವೊಮ್ಮೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ, ಆಯಿಲ್ ಹಾಕಬೇಕು, ಸ್ವಲ್ಪ ಮೇಂಟೆನೆನ್ಸ್ ನೋಡ್ಕೊಳ್ಬೇಕು. ಕೆಲವೊಮ್ಮೆ ಸ್ಪೇರ್ ಪಾರ್ಟ್ ಸಿಗೋದು ಕಷ್ಟ ಆಗ್ಬೋದು. ಆದರೆ ಈಗ ಸ್ವಲ್ಪ ಹೆವಿ ಆಗಿರುತ್ತೆ, ಒಂದು ಜಾಗದಲ್ಲಿ ಇನ್ನೊಂದು ಜಾಗಕ್ಕೆ ಮೂವ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಭಾರ ಇರುತ್ತೆ. ಇವಾಗೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಹಳೆಯ ಮಿಷಿನ್ಗೂ ನಿಮಗೆ ಸ್ಪೇರ್ ಪಾರ್ಟ್ಸ್ ಅನ್ನೋದು ಬೇಗ ಸಿಗ್ತಾ ಇದೆ. ಆದರೂ ಕೂಡ ಬಿಗಿನರ್ಸ್ಗೆ ತುಂಬ ಒಳ್ಳೆಯ ಮಿಷಿನ್ ಅಂತಲೇ ಹೇಳ್ಬೋದು. ಏಕೆಂದರೆ ಕಡಿಮೆ ಹಣದಲ್ಲಿ ಕಲಿಯಬೋದು, ಪ್ರಾಕ್ಟೀಸ್ ಮಾಡ್ಬೋದು, ಹಾಗೆ ಸಣ್ಣ ಆದಾಯ ಕೂಡ ಶುರು ಮಾಡ್ಕೊಳ್ಬೋದು. ಇವತ್ತು ಹಲವರ ಮನೇಲಿ ಟೈಲರಿಂಗ್ ಮಾಡಿ ಒಳ್ಳೆಯ ಇನ್ಕಮ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳೋದು ಬೆಸ್ಟಾ ಅಥವಾ ಹೊಸ ತೊಗೊಂಡ್ರೆ ಬೆಸ್ಟಾ ಅಂತ. ಬಿಗಿನರ್ಸ್ಗೆ ಕಮ್ಮಿ ಬಜೆಟಲ್ಲಿ ಬೇಕು ಅಂತ ಅಂದರೆ ಕಲಿಯೋದಕ್ಕೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತುಂಬಾ ಬೆಸ್ಟು. ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೇನು ಅನಿಸೋದಿಲ್ಲ. ಇದನ್ನು ಬೆತ್ತ ಕೂಡ ನೀವು ಸೇಲ್ನ ಮಾಡ್ಕೊಳ್ಬೋದು. ಹಾಗೆ ಇನ್ನೂ ಒಂದು ಮೆರಿಟು, ಡರ್ಬಿ ಬಂದುಬಿಟ್ಟು ನಿಮಗೆ 6000ಕ್ಕೆ ಸಿಗ್ತಾ ಇರೋವಂಥದ್ದು. ಯಾಕಂತ ಅಂದರೆ ನಿಮಗೆ ಅದು ಒರಿಜಿನಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಕಾಸ್ಟ್ಲಿ ಬೀಳುತ್ತೆ. ನಿಮಗೆ ಸ್ಟೀಲ್ ವುಡನ್ ಸ್ಟ್ಯಾಂಡ್ ಆದರೆ ಇನ್ನೂ ಕಮ್ಮಿ ಬೀಳುತ್ತೆ. ಇದು ಬಂದುಬಿಟ್ಟು ಒರಿಜಿನಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಬರುತ್ತೆ. ಹಾಗೆ ನಿಮಗೆ ಮೆರಿಟ್ ಬಂದುಬಿಟ್ಟು ಚಿಕ್ಕ ಮಿಷಿನು. ಇದು ಬಂದುಬಿಟ್ಟು ನಿಮಗೆ 3500 ರೂಪಾಯಿಗೆ ಸಿಗುತ್ತೆ. ಎರಡು ಕೂಡ ನಿಮಗೆ ರೇಟ್ ಹೇಳಿದೆ ಅಲ್ವಾ. ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಒನ್ ಡೇ ಕೂಡ ಇರೋದಿಲ್ಲ, ಬೇಗ ಸೇಲ್ ಆಗಿಬಿಡುತ್ತೆ. ಇವತ್ತು ನೈಟ್ ಹೇಳೋಕ್ಕಾಗಲ್ಲ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನೇ ಡೌಟ್ಸ್ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಮಾಡಿ. ಹಾಗೆ ಸೆಕೆಂಡ್ ಮಿಷಿನು ಸುಮ್ಮನೆ ಹಾಗೆ ಎತ್ತಿ ಕೊಡೋದಿಲ್ಲ. ಪ್ರತಿಯೊಂದು ರಿಪೇರಿ ಮಾಡಿ ರೆಡಿ ಮಾಡಿನೇ ಕೊಡೋದು. ಅವ್ರೇನೋ ಬಂದರು, ತೊಂದರೆ ಇತ್ತು, ಅದನ್ನು ನಾವು ಮತ್ತೆ ಸೇಲ್ ಮಾಡೋ ಕೆಲಸ ನಾವು ಮಾಡಲ್ಲ. ಸೆಕೆಂಡ್ ಮಿಷಿನ್ ಬಂದಿದ್ರೆ ಅದನ್ನು ಚೆಕ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರತಿಯೊಂದನ್ನು ಕೂಡ ಸರಿ ಮಾಡಿ ಕ್ಲೀನಾಗಿ ಸ್ಟಿಚ್ ಬರೋಂಗೆ ಮಾಡಿನೇ ನಾವು ರೆಡಿ ಮಾಡಿನೇ ಕೊಡೋದು. ಪ್ರತಿಯೊಂದು ಇದೆ ಅಲ್ಲ, ಪ್ರತಿಯೊಂದಕ್ಕೂ ಚಿಕ್ಕ ಮಿಷಿನ್ ಆಗಿರ್ಬೋದು, ದೊಡ್ಡ ಮಿಷಿನ್ ಆಗಿರ್ಬೋದು, ಏನಾದರೂ ಸಣ್ಣ ಪುಟ್ಟ ಲೂಸು ಟೈಟು ಏನೇ ಇದ್ರೂ ಕ್ಲಿಯರಾಗಿ ರೆಡಿ ಮಾಡಿನೇ ನಾವು ಕಸ್ಟಮರ್ಗೆ ಕೊಡೋದು. ತುಂಬ ಜನ ನೀವೇನಾದರೂ ಆನ್ಲೈನ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಶಾಪ್ಗೆ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ನೀಟಾಗಿ ಸ್ಟಿಚ್ ಬರುತ್ತೆ ನೋಡಿಕೊಂಡೇ
ತೊಗೊಳ್ಬೋದು. ಬಟ್ ಅಂದರೆ ಅಷ್ಟು ದಿನ ಇರೋದಿಲ್ಲ ಅಷ್ಟೇ. ಸೆಕೆಂಡ್ಸ್ ಯಾವಾಗ ಸೇಲ್ ಆಗುತ್ತೆ ಹೇಳೋಕ್ಕಾಗಲ್ಲ. ಇವತ್ತು ಸಂಜೆ ಬೇಕಾದ್ರೂ ಸೇಲ್ ಆಗ್ಬೋದು, ನಾಳೆ ಬೆಳಿಗ್ಗೆನೇ ಸೇಲ್ ಆಗ್ಬೋದು. ಸೆಕೆಂಡ್ಸು ತುಂಬ ಇರೋದಿಲ್ಲ. ಬಟ್ ನಮ್ಮಲ್ಲಿ ಮಾತ್ರ ಏನೇ ಒಂದು ಬಂದು ಕೂಡ ಕ್ಲೀನಾಗಿ ರೆಡಿಯಾಗಿಯೇ ಹೋಗ್ಬೋದು. ಸೊ ಸುಮ್ಮನೆ ತಗೊಂಡೇ ಕೊಟ್ಟೆ ಅನ್ನೋ ಥರ ಯಾವತ್ತೂ ಇವತ್ತವರೆಗೂ ನಾವು ಮಾಡೂ ಇಲ್ಲ. ಕ್ಲೀನರಾಗಿ ಸೆಟ್ ಮಾಡಿದ್ದೀವಿ. ನಾನು ಹಾಗೆ ತೋರಿಸ್ದಿಲ್ಲೋ ಬಟ್ಟೆ ಸಮೇತ ಹೊಲಿದು ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಬಟ್ಟೆಯಲ್ಲಿ ಹೊಲಿದೇ ರೆಡಿ ಮಾಡಿಟ್ಟಿರ್ತೀವಿ. ಬಂದವರು ಬರೀ ಬಟ್ಟೆ ತೊಗೊಂಡು ಹೊಲಿದು ಸ್ಟಿಚ್ ಚೆನ್ನಾಗಿ ಬರುತ್ತೆ ನೋಡ್ಕೊಂಡು ತೊಗೊಂಡು ಹೋಗಂಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ವೇಳೆ ಅವ್ರು ಕೊಡಬೇಕಾದ್ರೆ ಏನಾರ ಐಟಮ್ ತುಂಬನೇ ಕೊಡಲ್ಲ. ಸೆಕೆಂಡ್ ಸೇಲ್ ಮಾಡೋರು ಏನಾರ ಪ್ರಾಬ್ಲಮ್ ಇದ್ದರೆ ಕೊಟ್ಟೇ ಕೊಡ್ತಾರೆ. ಐಟಮ್ ಏನಾರ ಹೋಗಿತ್ತು ಅಂದರೂ ಕೂಡ ಪ್ರತಿಯೊಂದು ಐಟಮ್ನ ಹಾಕಿ ರೆಡಿ ಮಾಡಿನೇ ಕೊಡೋದು. ಒಂದು ವೇಳೆ ಪ್ಲೇಟ್ ಹೋಗಿತ್ತಾ ಅಥವಾ ಟೆನ್ಷನ್ ಹೋಗಿತ್ತಾ ಪ್ರತಿಯೊಂದು ಹೊಸದು ಹಾಕಿ ಸೆಟ್ ಮಾಡಿ ನೀಟಾಗಿ ರೆಡಿ ಮಾಡಿನೇ ಕೊಡೋದು. ಸೊ ಹಾಗಾಗಿನೇ ಕೆಲವೊಂದೆಲ್ಲ ರೇಟ್ ಇರುತ್ತೆ. ಸೊ ತುಂಬ ಜನ ಸುಮ್ಮನೆ ಕಮೆಂಟ್ ಹಾಕ್ಬಿಡಿ, ಇಷ್ಟೊಂದು ಇದೆಯಾ, 12,000 ಹಾಕಿದ್ರೆ ಹೊಸದೇ ಬರುತ್ತೆ, ಹಂಗೆ ಬರುತ್ತೆ ಅಂತ. ಸ್ಟ್ಯಾಂಡ್ ಮೇಲೂ ಡಿಪೆಂಡ್ ಆಗುತ್ತೆ, ಹಲ್ಗೆ ಮೇಲೂ ಡಿಪೆಂಡ್ ಆಗುತ್ತೆ, ಬಾಡಿ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಫುಲ್ ಪಕ್ಕಾ ಒರಿಜಿನಲ್ ಬೇಕು ಅಂತಂದರೆ ರೇಟ್ ಇದ್ದೇ ಇರುತ್ತೆ. ಹಾಗೆ ನಿಮಗೆ ಸರ್ವಿಸ್ ಮಾಡೋದಾಗಿರ್ಬೋದು ಮತ್ತು ಐಟಮ್ಸ್ ಏನಾರ ಒಳಗಡೆ ಹೋಗಿರೋದು ಕ್ಲೀನಾಗಿ ರೆಡಿ ಮಾಡಿನೇ ಕೊಡೋದು. ಹಾಗಾಗಿ ಕೆಲವೊಂದು ಅಮೌಂಟು ವೇರಿಯೇಷನ್ ಇರುತ್ತೆ. ಓಕೆನಾ. ಸೊ ಏನೂ ಇಲ್ಲ, ಏನೂ ತೊಂದರೆ ಇಲ್ಲದೆ ಮಿಷಿನ್ ಚೆನ್ನಾಗಿತ್ತು ಅಂತಂದರೆ ಓಕೆ. ಯಾಕಂದರೆ ನಾವು ಕೊಡೋರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಕೊಟ್ಟ ಮೇಲೆ ಕಸ್ಟಮರ್ಸ್ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ತುಂಬ ದಿನ ಬಾಳ್ಕೆ ಬರಬೇಕು. ಚೆನ್ನಾಗಿರೋ ಮಿಷಿನ್ ತೊಗೊಂಬಂದೆಪ್ಪ ನಾನು ಸೆಕೆಂಡ್ಸಲ್ಲಿ ಅಂತ ಕೂಡ ಖುಷಿ ಪಡಬೇಕು. ಸೊ ಹೀಗಾಗಿ ಪ್ರತಿಯೊಂದು ಕೂಡ ನಾವು ಅದೇ ಮಾಡೋದು. ಇವಾಗ ಜಿಕ್ಕಿರೋ ನಾವು ಸೆಕೆಂಡ್ಸ್ ತರಿಸ್ತೀವಿ. ಪ್ರತಿಯೊಂದು ಕೂಡ ನಾವು ಸುಮ್ಮನೆ ತಂದ್ವಿಂದ ಕೊಡಲ್ಲ. ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಸ್ಟಿಚ್ ಮಾಡೋಕ್ಕೆ ಎಷ್ಟು ಐಟಮ್ ಹೋಗಿರುತ್ತೆ ಗೊತ್ತಾ. ಒಂದ್ಸಲ ಅದನ್ನು ವೀಡಿಯೋ ಮಾಡ್ತೀನಿ. ಸೊ ಬಿಚ್ಚಬೇಕಾದ್ರೆ ಏನೆಲ್ಲ ಪಾರ್ಟ್ಸ್ ಹೋಗಿದೆ ಅಂತ ಒಂದು ವೀಡಿಯೋ ಮಾಡ್ತೀನಿ ನಾನು, ಖಂಡಿತವಾಗ ನೋಡಿ. ಅದು ಎಷ್ಟು ಐಟಮ್ ಹೋಗಿರುತ್ತೆ, ಅದೆಷ್ಟು ಐಟಮ್ನ ಹಾಕ್ತಾರೆ, ಹೆಂಗೆಲ್ಲ ಇರುತ್ತೆ ಮಿಷಿನು. ಸೊ ಅದು ರೆಡಿ ಆದಮೇಲೆ ಯಾವ ಥರ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡ್ತೀನಿ ನೋಡಿ. ತುಂಬ ಜನಕ್ಕೆ ಡೌಟ್ಸ್ ಇದೆ, ಅದು ತುಂಬ ಜನ ಕೇಳಿದ್ರು ನನಗೆ. ಹಾಗಾಗಿ ಅದು ಸೊ ಇವಾಗ ಅವರು ರಿಪೇರಿ ಮಾಡೋರು ಬಂದಿಲ್ಲ. ಸೊ ಅವರೇನೋ ಸ್ವಲ್ಪ ಬ್ಯುಸಿ ಓಡಾಡ್ತಾ ಇದ್ದಾರೆ. ಸೊ ಅವ್ರು ಬಂದ ಮೇಲೆ ಎಲ್ಲ ಕಂಪ್ಲೀಟಾಗಿ ಕ್ಲಿಯರಾಗಿ ವೀಡಿಯೋನ ಮಾಡ್ತೀನಿ. ಸೊ ಹೆಂಗಿದೆ ಅಂತ ಹೇಳ್ಬಿಟ್ಟು, ಹೆಂಗೆ ಮಿಷಿನ್ ಇತ್ತು, ಯಾವುದೆಲ್ಲ ಐಟಮ್ ಹೋಗಿದೆ, ಈಗ ಹೆಂಗೆಲ್ಲ ರೆಡಿ ಮಾಡ್ತೀವಿ ಅಂತ. ನಮ್ದು ಅದೊಂದೇ ಅಲ್ಲ, ಪ್ರತಿಯೊಂದು ಮಿಷಿನ್ ನಮ್ಮ ಶೋರೂಮ್ಗೆ ಯಾವುದೇ ಒಂದು ಮಿಷಿನ್ ಬಂದರೂ ಕೂಡ ಅದೇ ಥರನೇ ರೆಡಿ ಆಗೋದು. ಹೋಗ್ಬೇಕಾದ್ರೆ ಚೆನ್ನಾಗಿ ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ಓಕೆನಾ, ನಿಮಗೆ ಇಷ್ಟ ಆಯಿತು ವೀಡಿಯೋ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಮಾಡಿ. ಹಾಗೆ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕ ಬಾಯ್.